ಮಹಿಳಾ ಆಯೋಗಕ್ಕೆ ಹೋಗಿದ್ರಲ್ಲ, ಏನಾಯಿತು ಹೇಳಿ. ಸರ್, ಮಹಿಳಾ ಆಯೋಗಕ್ಕೆ ಈ ಎಸ್ ಐ ಟಿಗೆ ನಾನು ಕಂಪ್ಲೇಂಟ್ಗೆ ಸಾಕ್ಷಿಯಾಗಿ ಹೋಗಿ ಹೇಳಿದ್ನಲ್ಲ, ಅದರಲ್ಲಿ ನನ್ನ ಮೇಲೆ ಅವರು ಒಂದು ನಿಕೃಷ್ಟವಾಗಿ ಅವ್ರ ಪ್ರಹಾರನ ಬೀರಿದರು. ಯಾರು ಮಂಜುನಾಥ್ ಗೌಡ ಮತ್ತು ಸುಹಾಸನವರು. ಅದ್ರ ಬಗ್ಗೆ ಆಮೇಲೆ ನನಗೆ ನಾನು ಓದದೇನೆ ನನ್ನ ಎಲ್ಲ ಪೇಪರ್ಸ್ಗೆಲ್ಲ ಸೈನ್ ಹಾಕ್ಸ್ಕೊಂಡ್ರು ಮತ್ತು ಭಾಳ ಟಾರ್ಚರ್ ಕೊಟ್ಟರು ನನಗೆ. ಈ ಬಗ್ಗೆ ಎಲ್ಲ ನಾನು ಮೊಹಂತಿ ಸರ್ಗೆ ಒಂದು ಕರೆ ಮಾಡಿದ್ದೆ ಅದ್ರ 3ನೇ ದಿನ. ಅವ್ರು ಹೇಳಿದರು, ನೆಕ್ಸ್ಟ್ ವೀಕ್ ನಾನು ಅಲ್ಲಿಗೆ ಬರ್ತಾಯಿದ್ದೀನಮ್ಮ, ನಿಮ್ಮನ್ನು ಕರ್ಸ್ಕೊತೀನಿ ಅಂತ ಹೇಳಿದರು. ಅವ್ರು ಬಂದರೋ ಬಿಟ್ಟರೋ ಗೊತ್ತಿಲ್ಲ, ನನ್ನನ್ನಂತೂ ಕರ್ಸ್ಕೊಂಡಿಲ್ಲ. ಅದಕ್ಕೆ ನಾನೇ ಅವ್ರಿಗೆ ಮತ್ತೆ ಒಂದು ಕರೆ ಮಾಡಿದೆ. ಆದರೆ ಇಲ್ಲಿ ಆಫೀಸಿಗೆ ಬಂದುಬಿಡಿ ಅಂತ ಹೇಳಿದರು ಅವರು, ಬೆಂಗಳೂರಲ್ಲಿ. ಅಲ್ಲೇ ಹೋಗಿ ಅವ್ರಿಗೆ ಆಫೀಸ್ಗೆ ಒಂದು ದೂರು ಕೊಟ್ಟೆ ನಾನು. ಯಾರಂದರೆ ಎಸ್ ಐ ಟಿ ಅವರು ನನಗೇನು ತೊಂದರೆ ಕೊಟ್ಟಿದ್ರು ಅದ್ರ ಬಗ್ಗೆ, ಮತ್ತು ಇಲ್ಲಿ ಕನ್ನಡ ಚಾನೆಲ್ ಅವರು ಮತ್ತು ಒಬ್ಬ ಶಿವಕೆಂಪಯ್ಯ ಅನ್ನೋನೊಬ್ಬ ಕಚಡ ಮನುಷ್ಯ ಇದ್ದ, ಅವನೊಬ್ಬ ಕೊಟ್ಟಿರೋಂಥ ಹೇಳಿಕೆಗಳ ಬಗ್ಗೆ ಎಲ್ಲ ನಾನು ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟೆ. ಅದೇ ದಿನ ಮೊಹಂತಿ ಸರ್ಗೂ ಒಂದು ಕೊಟ್ಟು ಮತ್ತು ಮಹಿಳಾ ಆಯೋಗಕ್ಕೂ ಒಂದು ಕೊಟ್ಟು ಬಂದೆ. ಆಗ ಅದ್ರ ಬಗ್ಗೆ ಮಹಿಳಾ ಆಯೋಗದಿಂದ ನಮಗೆ ಎಸ್ ಪಿ ಸಾಹೇಬ್ರಿಗೆ ಕಾಲ್ ಮಾಡಿ ಹೇಳಿದರು, ಅಲ್ಲಿ ಕಳಿಸ್ಕೊಟ್ಟಿದ್ರು. ಆವಾಗ ಮಂಡ್ಯ ಎಸ್ ಪಿ ಸಾಹೇಬರು ಸಹ ಅವರು ಒಂದು ಒಳ್ಳೆ ರಿಯಾಕ್ಷನ್ ತೋರಿಸಿದ್ರು ನನಗೆ. ಬಟ್ ಅದೇ ಒಂದು ಇದನ್ನು ಅಲ್ಲಿ ಅಡಿಷನಲ್ ಎಸ್ ಪಿ ಇದ್ದಾರೆ ತಿಮ್ಮೇಗೌಡ ಅಂತ, ಅವ್ರಿಗೆ ವಹಿಸ್ಕೊಟ್ರು. ಬಟ್ ಅವ್ರು ಸರಿಯಾಗಿ ನಡ್ಕೊಂಡಿಲ್ಲ, ಅವ್ರು ಸರಿಯಾಗಿ ಇದನ್ನು ಕಾರ್ಯನಿರ್ವಹಿಸಲಿಲ್ಲ. ಆಮೇಲೆ ಅವರು ಈ ನನ್ನ ಮೇಲೆ ಯಾರು ಅಲಿಗೇಷನ್ ಮಾಡಿ ದೊಡ್ಡದಾಗಿ ಅಪಪ್ರಚಾರ ಮಾಡಿದ್ರಲ್ಲ ಶಿವಕೆಂಪಯ್ಯನವನು, ಅವನ ಪರವಾಗಿ ನಿಂತ್ಕೊಂಡು ಅವರು ನನ್ನನ್ನು ಅವರೇ ಬೆದರಿಸಿದ್ರು ನನಗೆ. ಆಮೇಲೆ ಅವರು ಒಂದು ಮಾತು ಹೇಳಿದ್ರು, ಸರ್ ಅವ್ನು ಹೇಳಿದ್ದೆಲ್ಲ ಕೇಳಿದ್ರಲ್ಲ, ಈಗ ನಂದು ಹೇಳೋದೆಲ್ಲ ಕೇಳಿ ಫುಲ್ ಅಂದರೆ ನೀನು ಕೇಳೋಕ್ಕೆ ಸಮಯ ಇಲ್ಲ ಕಣಮ್ಮ, ಅದೆಲ್ಲ ಇದನ್ನೆಲ್ಲ ನಿಂತೆ ಒಂಥರ ಉಡಾಫೆ ಮಾತಾಡಿದ್ರು ಅವರು. ಯಾರು ಅಡಿಷನಲ್ ಎಸ್ ಪಿ ಅವರು. ಅವನು ಏನೋ ಒಂದು ಫೈಲ್ ಇಟ್ಕೊಂಡು ಬಂದು ನಟನೆ ಮಾಡ್ಕೊಂಡು ಅವ್ರ ಮುಂದ್ಗಡೆ, ಇಲ್ಲಾಂದರೆ ಇವರೆಲ್ಲ ಮೊದಲೇ ಡಿಸ್ಕಷನ್ ಮಾಡ್ಕೊಂಡಿದ್ದಾರೆ ಇದನ್ನು ಹೆಂಗೆ ಮುಚ್ಚಾಕಬೇಕು. ಮತ್ತು ಅದು ಅವನ ಹತ್ರ ಯಾವುದೇ ಸಾಕ್ಷಿ ಆಧಾರಗಳಿಲ್ಲ ನನ್ನ ಮೇಲೆ ಅಪಪ್ರಚಾರ ಮಾಡಿದ್ರ ಬಗ್ಗೆ. ಹಾಗಾಗಿ ಅವನು ಅಲ್ಲಿ ಬಂದು ಒಂದು ನಟನೆ ಹೋದ. ಆಮೇಲೆ ಅವ್ರೇನು ಮಾಡಿದ್ರು, ಎಸ್ ಪಿ ಸಾಹೇಬ್ರ ಹತ್ರ ಮತ್ತೆ ಹೋದೆ ನಾನು. ಅದಕ್ಕೆ ಎಸ್ ಪಿ ಸಾಹೇಬ್ರಿಗೆ ಮನವರಿಕೆ ಆಗಿರಬೇಕು, ಇವರು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂತ. ಅದಕ್ಕೆ ಅವ್ರೇನು ಮಾಡಿದ್ರು, ಮಹಿಳಾ ಪೊಲೀಸ್ ಠಾಣೆಗೆ ಕಳಿಸ್ಕೊಟ್ರು ನನಗೆ. ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಏನು ಮಾಡಿದ್ರು ಅಂದರೆ ಒಂದು ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ. ಅವನು ಯಾವುದೇ ನನ್ನ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾನಲ್ಲ, ನನ್ನ ತೇಜೋವಧೆ ಮಾಡಿ ನನ್ನ ಗೌರವಕ್ಕೆ ಧಕ್ಕೆ ತಂದಿದ್ದಾನಲ್ಲ, ಇದ್ರ ಬಗ್ಗೆ ಎಲ್ಲ ಅವನು ಏನು ಹೇಳಿದ್ದಾನೆ ಅಂದರೆ, ಅವಳು ಕಲ್ಪನೆ ಅದು, ನಾನು ಏನೂ ಹೇಳಿಲ್ಲ ಎಲ್ಲಿನೂ, ಇನ್ಮೇಲೆ ಯಾವುದೇ ತೊಂದರೆ ಕೊಡಲ್ಲ ಇನ್ಮೇಲೆ ಅಂತೇಳಿ ಅವ್ರ ತಂಟೆಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಒಂದು ಹಿಂಗೆ ಹೇಳಿದ್ದಾನೆ ಅಂತೇಳಿ ಅವರೊಂದು ಎಂಡಾಸ್ಮೆಂಟ್ ಕೊಟ್ಟರು. ಅದರಲ್ಲಿ ಅವ್ನು ಸೈನ್ ಇಲ್ಲ, ಅವ್ರು ಕೊಟ್ಟಿದ್ದಾರೆ ಅಂತ ಅನ್ನೊಂದು ಇದಕ್ಕೆ ನಾನು ತಗೊಂಡೆ. ಮತ್ತು ನಾನು ಅವ್ರ ಹತ್ರ ಏನು ಇದು ಮಾಡೋಕ್ಕೆ ಹೋಗಲ್ಲ. ಅಂದರೆ ಮೊದಲಿಂದನೂ ನನಗೆ ಏನಂದರೆ ನನ್ನ ಅತ್ತಿಗೆಗೆ ಅವನು ಅನ್ಯಾಯ ಮಾಡಿದ್ದ ಶಿವಕೆಂಪಯ್ಯ ಅಂತ, ಮದುವೆ ಆದ ಹೆಂಡ್ತಿಗೆ ಅವನು ಅನೈತಿಕ ಸಂಬಂಧಿಗಳ ಜೊತೆಲೆಲ್ಲ ಇಟ್ಕೊಂಡು 3ನೇ ಮದುವೆನೂ ಮಾಡಿಕೊಂಡು ಎಲ್ಲ ಒಂದು ಬೇಜಾನಿದೆ ಅವನ ಹಿಸ್ಟ್ರಿ. ಅದ್ರ ಬಗ್ಗೆ ಎಲ್ಲ ನಾವು ನನ್ನ ಅತ್ತಿಗೆ ಜೊತೆಲಿ ಕಂಪ್ಲೇಂಟ್ ಕೊಡೋಕೆ ಹೋಗುವಾಗೆಲ್ಲ ಪೊಲೀಸ್ನವ್ರು ನಮಗೆ ಬೇಕಾದಷ್ಟು ದೌರ್ಜನ್ಯ ಮಾಡಿದ್ದಾರೆ. ಇದ್ರ ಬಗ್ಗೆ ನನಗೆ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ. ಹಾಗಾಗಿ ಆದರೆ ಅಲ್ಲಿ ಒಬ್ಬರು ಇದ್ದರು ಲೇಡೀಸು, ಸವಿತಾ ಮೇಡಮ್ ಅಂತ, ಅವರು ಸ್ವಲ್ಪ ಒಂದು ಇದರಿಂದ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಿದ್ರು ಕೂಡ ಇವರು ಅಲ್ಲಿ ಅವ್ರ ಜೊತೆಗೆ ಹೋಗಿ ಇವರು ಸಹ ಒಂದು ಯದ್ವಾ ಏನೋ ಹೇಳಿಕೆ ಕೊಟ್ಟು ಅದು ತಪ್ಪ ಇದು ತಪ್ಪ ಅಂತೆಲ್ಲ ಅವ್ರನ್ನೇ ಪ್ರಶ್ನೆ ಮಾಡಿ ಎಲ್ಲ ಮಾಡಿದ್ದಾನೆ ಇವನು. ಮಾಡಿದ್ಮೇಲೆ ಈ ಚಾನಲ್ ಅವ್ರನ್ನೂ ಕರೆಸಿದ್ರೆ ಬಿಟ್ಟರು ಗೊತ್ತಿಲ್ಲ. ಇವ್ರಿಗೆ ಇದೆಲ್ಲ ಏನಾಗಿದೆ ಅಂದರೆ, ಸರ್ ಇವಾಗ ನಾನು ಡಿಫಮೇಷನ್ ಕೇಸ್ ಹಾಕ್ತೀನಿ ಅನ್ನೋ ಒಂದು ವಿಚಾರ ಅವ್ರಿಗೆ ಗೊತ್ತಾದಮೇಲೆ ಇವ್ರಿಗೆ ಉಟ್ಕೊಂಡು ಏನು ಮಾಡಿದ್ದಾರೆ ಅಂದರೆ, ನಾನು ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಹೋಗಿ ಈಗ 13 ವರ್ಷದ ಹಿಂದೆ ಇದ್ದದನ್ನು ಇತ್ತೀಚೆಗೆ ಎಲ್ಲ ತಿದ್ದಿ ಕಾಲಮ್ಗಳನ್ನು ಅದು ಎಡವಟ್ಟು ಕೆಲಸ ಎಲ್ಲ ಮಾಡಿದ್ದಾರೆ ಅವರು. ನಾನೇ ಆ ಥರ ಏನಾದ್ರು ತಪ್ಪು ಮಾಡಬೇಕು ಅಂತಿದ್ರೆ ಆ ಪೇಜನ್ನು ಅರ್ಧ ಹಾಕ್ಬೋದಾಗಿತ್ತು, ಅಥವಾ ಇನ್ನೊಂದೇನೋ ಮಾಡ್ಬೋದಾಗಿತ್ತು. ಇಲ್ಲ ಅಂದರೂ ನಮ್ಮ ಸಾಹೇಬ್ರ ಹತ್ರ ಹೋಗಿ ಕ್ಷಮೆ ಕೇಳಿಕೊಂಡು ಇನ್ನೇನಾದ್ರು ಮಾಡ್ಬೋದಾಗಿತ್ತು. ಆದರೆ ಇದನ್ನೆಲ್ಲ ತಿರುಚಿ ಅವ್ರೇನು ಮಾಡಿದ್ದಾರೆ ಅಂದರೆ, ನನ್ನ ಬಾಯಿ ಮುಚ್ಚಿಸ್ಲಿಕ್ಕೆ ಈಗ ಅವ್ರು ತಿಂದಿದ್ದಾರೆ ಕೋಟಿ ತಿಂದುಬಿಟ್ಟು ಆ ಎಂಜಲ್ ಕಾಸ್ಗೋಸ್ಕರ ಇವರೇನು ಮಾಡಿದ್ದಾರೆ, ಕೂಲಿ ಅವ್ರು ಮಾಡ್ತಾಯಿದ್ದಾರೆ. ಮತ್ತೆ ನನ್ನನ್ನು ಏನು ಮಾಡ್ತಾಯಿದ್ದಾರೆ ಅಂದರೆ, ಉಲ್ಟಾ ಹೊಡೆದಿದ್ದಾರೆ ಚಿಕ್ಕ ಕೆಂಪಮ್ಮ ಅಂತ ಇವರು ಚಾನಲ್ಗಳಲ್ಲಿ ಮಾಡ್ತಾಯಿದ್ದಾರೆ. ಮಂಡ್ಯ ಚಾನಲು ನಮ್ಮ ಮಂಡ್ಯದವ್ರಿಗೆ ಇವರು ಅಪನಂಬಿಕೆಯಾಗಿ ನಡ್ಕೊಳ್ಳಲ್ಲ ಅನ್ನೋ ಒಂದು ದೃಷ್ಟಿಯಿಂದ ನಾನು ಅವ್ರು ಕರೆದ್ರು ಅಂತ ಹೋದೆ. ಬಟ್ ಅವ್ರಿಗೂ ಕೂಡ ಏನೋ ಒಬ್ಬ ಆನಂದ ಅನ್ನೋನು ಮಾಡಿದ್ದಾನೆ, ಉಲ್ಟಾ ಹೊಡೆದಿದ್ದಾರೆ, ಇವ್ರದ್ದೆಲ್ಲ ಸುಳ್ಳು, ಇವ್ರ ಬ್ಯಾಕ್ಗ್ರೌಂಡ್ ಬೇಕಾದಷ್ಟಿದೆ, ಇವ್ರ ಅಣ್ಣನೇ ಇವನ ಸಹೋದರನೇ ಇವ್ರನ್ನ ನಂಬ್ತಾ ಇಲ್ಲ ಅಂತ. ನನ್ನ ಸಹೋದರ ನನ್ನನ್ನು ಅವನು ಯಾವ ಸಹೋದರನೂ ಅಲ್ಲ ಸರ್, ಅವನು ನನ್ನನ್ನು ನಂಬೋದು ಬೇಡ, ಇವನು ಎಷ್ಟು ಜನದ ಮೇಲೆ ನಂಬಿಕೆ ಉಳಿಸ್ಕೊಂಡಿದ್ದಾನೆ ಅಂತ ಕೇಳಿ. ಎಷ್ಟು ಜನ ಇವನ್ನ ನಂಬಿರೋರು ಇದ್ದಾರೆ, ಅವ್ರನ್ನ ಕರ್ಕೊಂಡು ಬಂದು ಮಾತಾಡ್ಸೋಕೆ ಹೇಳಿ ಸರ್.
ಆಯಿತಾ. ನಾನು ಸಾರ್ವಜನಿಕರು ಸಾಕಿದ್ದಾರೆ, ಸಾರ್ವಜನಿಕರು ನನಗೆ ಜೀವನ ಕೊಟ್ಟಿದ್ದಾರೆ, ನನ್ನ ಅಧಿಕಾರಿಗಳು ನನ್ನ ಗುರುಗಳು ನನಗೆ ಜೀವನ ಕೊಟ್ಟಿದ್ದಾರೆ. ನನಗೆ ಇಷ್ಟು ಸಾಕು. ಇನ್ಯಾರು ಇವನಂಥವನ್ನ ಮೆಚ್ಚುಗೆ, ಇವನಂಥವನ್ನ ನಂಬಿಕೆ ನನಗೆ ಬೇಕಾಗಿಲ್ಲ. ಇವರು ಅದನ್ನು ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಹೇಳ್ತೀನಿ ಸರ್, ಇವ್ರು ಜಡ್ಜು ಅಲ್ಲ, ಕೋರ್ಟು ಅಲ್ಲ. ಇವ್ರು ಯಾರು ನನ್ನ ಬಗ್ಗೆ ಪ್ರಚಾರ ಮಾಡೋಕ್ಕೆ? ನನ್ನ ಬಗ್ಗೆ ಅವಹೇಳನಕಾರಿ ಮಾಡಿದ್ದಾರೆ, ಜೈಲಿಗೆ ಹೋಗಿದ್ದು ಬಂದಿದ್ದಾಳೆ. ಒಬ್ಬ ಕನ್ನಡದವನು ರಂಜಿತು ಈಸ್ ಕೇಸ್ಗೆ ಇಟ್ಕೊತಾ ಇದ್ದ ಪೇಜ್ಗಳನ್ನ ಇವನು ಕೊಡ್ತಾ ಇದ್ದ. ಅದನ್ನೆಲ್ಲ ಸತ್ಯ ಆಗಿರೋದಾದರೆ ಅದು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಮಾತಾಡಲಿ ಇಲ್ವಾ? ಯಾವ ಕೋರ್ಟಿಂದ ಯಾವ ಜೈಲಿಂದ ತಂದಿದ್ದಾರೆ ಅವ್ರನ್ನೆಲ್ಲ ವಿಟ್ನೆಸ್ ಮಾಡಿಕೊಂಡು ಕೋರ್ಟ್ಗೆ ಇವನು ಪ್ರೊಡ್ಯೂಸ್ ಮಾಡಲಿ ಸರ್. ಅದನ್ನು ನನ್ನ ಮೇಲೆ ಕೇಸ್ ಹಾಕಲಿ, ನಾನು ಫೇಸ್ ಮಾಡ್ತೀನಿ. ಗೊತ್ತಾಯ್ತು. ಇದೆಲ್ಲನೂ ಇಲ್ಲದೆ ಎಲ್ಲ ಫೇಕ್ ನಕಲಿ ಫೇಕ್ ದಾಖಲೆಗಳನ್ನು ತಂದುಬಿಟ್ಟು ಮುಂದೆ ಇಟ್ಕೊಂಡು ಅದನ್ನೆಲ್ಲ ಮಾಡಿ ಮತ್ತು ನನ್ನನ್ನು ಕುಗ್ಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ. ಆದರೆ ನಾನು ಕುಗ್ಗಲ್ಲ ಸರ್. ಸತ್ಯ ಯಾವತ್ತಿದ್ರು ನಿಲ್ಲಬೇಕು ಭೂಮಿ ಮೇಲೆ. ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಮತ್ತು ಅಪಹರಣ, ಈ ಕೊಲೆ ಇವೆಲ್ಲ ನಿಲ್ಲಬೇಕು. ಈ ದೃಷ್ಟಿಲಿ ನಾನು ಮುಂದೆ ಬಂದೆ ವಿನಃ ಸಿದ್ದರಾಮಯ್ಯ ಸರ್ ಹೇಳಿದ್ದು ಅಫೆನ್ಸ್ ಆಗುತ್ತೆ, ಅದುವೇ ಅಷ್ಟು ವರ್ಷದಿಂದ ಯಾಕೆ ಮುಚ್ಚಿಟ್ಟಿದ್ದು ಅಂದರೆ ನಾನು ದೊಡ್ಡ ಮೇಧಾವಿ ಅಲ್ಲ. ನಾನು ಬೇರೆ ವಿದ್ಯೆ ಕಲ್ತಿದ್ವಿ, ಜ್ಞಾನ ಇದೆ ನನಗೆ. ಆದರೆ ಈ ಒಂದು ರೂಟಲ್ಲಿ ಇವ್ರು ಮಾಡ್ತಾ ಇರೋದು ಪೊಲಿಟಿಕಲ್ ಕೆಲಸಗಳನ್ನು ತಿರ್ಚಿ ಉರ್ಚಿ ಹೆಂಗೆ ಮಾಡ್ತಾಯಿದ್ರು, ಅದೇ ಥರ ನಾನು ಈ ಪೊಲೀಸ್ ರೂಟಲ್ಲಿ ಹೋಗೋ ರೀತಿ ನೀತಿ ನನಗೆ ಗೊತ್ತಿಲ್ಲ. ಇಲ್ಲಿ ಇರೋಳು, ಮಂಡ್ಯದಲ್ಲಿರೋಳು ಧರ್ಮಸ್ಥಳಕ್ಕೆ ಹೋಗಿ ನಾನು ಹೋಗಿ ನನ್ನನ್ನು ಹಿಡೀರಿ, ನಾನು ಹಿಂಗೆ ಸಾಕ್ಷಿ ಹೇಳ್ತೀನಿ ಅಂತ ಹೋಗೋರ ಮುಂದೆ ಹೇಳೋಕ್ಕಾಗುತ್ತಾ? ಇದು ನನ್ನೂರ ನನ್ನ ಕಣ್ಣು ಮುಂದೆ ಇದನ್ನು ಏನು ನಡೆದಿರೋದು ಅದು ನಾನು ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. ಅದನ್ನು ನಾನು ಯಾವಾಗ ಸಂದರ್ಭ ಸಿಕ್ತು ನನಗೆ ಎಸ್ ಐ ಟಿ ರಚನೆ ಮಾಡಿದ್ದಾರೆ, ಪ್ರಾಮಾಣಿಕವಾದ ತನಿಖೆಯಲ್ಲಿ ನಡೆಯುತ್ತೆ, ಅಲ್ಲಿ ನನ್ನ ಹೇಳಿಕೆಗೆ ಬೆಲೆ ಸಿಗುತ್ತೆ ಅನ್ನೋ ಒಂದು ಇದು ಕನ್ಫರ್ಮ್ ನಾನು ಮಾಡಿಕೊಂಡು ಅಲ್ಲಿಗೆ ಹೋಗಿ ಹೇಳಿಕೆ ಕೊಟ್ಟೆ. ನಾನು ಪೊಲೀಸ್ನವ್ರ ಮುಂದೆ ಹೇಳಿಕೆ ಕೊಟ್ಟಿದ್ರೆ ಅವ್ರು ಸತ್ತಿರೋರ ಜೊತೆಗೆ ನಾನು ಸೇರ್ಕೊತಾ ಇದ್ದೆ. ಎಲ್ಲಿ ಹೇಳಿಕೆ ಕೊಡಬೇಕಾಯ್ತು? ಸಿದ್ದರಾಮಯ್ಯ ಸರ್ ಈ ಥರ ಹೇಳಿದ್ದಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಅವರು ಒಂದು ಲಾಯರಾಗಿ ಅವರು ಹೇಳೋ ರೀತಿ ಅದು ಸರಿ ಇಲ್ಲ. ನಾನೊಂದು ಮಹಿಳೆಯಾಗಿ ಇಷ್ಟು ಸಾಕ್ಷಿಯಾಗಿ ಗೊತ್ತಿದ್ದ ಯಾಕೆ ಹೇಳಿಲ್ಲ ಇಷ್ಟು ದಿವಸ? ಅವ್ರ ಮುಂದೆ ಹೋಗಿ ಹೇಳ್ಬೇಕಾಗಿತ್ತಾ? ಅವ್ರ ಮುಂದೆ ಹೇಳೋಗೋಗ ಅವ್ರನ್ನ ವಿಸಿಟ್ ಮಾಡೋಕ್ಕೆ ನಮ್ಗೆ ಅವಕಾಶ ಕೊಡೋದಿಲ್ಲ. ಇವ್ರನ್ನ ಯಾವ ನಂಬಿಕೆ ಮೇಲೆ ಹೋಗಿ ನಾನು ಹೇಳಬೇಕು? ಏನೋ ಇದೆಂಥವ್ರು ಒಡನಾಡಿಯವರು ಒಂದು ಹಾಡು ಕೊಟ್ಟಿದ್ರು, ಅದನ್ನು ನೋಡ್ಬಿಟ್ಟು ಅವ್ರ ಮುಂದೆನಾದ್ರು ಸಾರ್ವಜನಿಕರು ಸೇರ್ತಾರಲ್ಲಿ, ಆ ಜನರ ಮುಂದೆನಾದ್ರು ಹೇಳ್ಬೋದಲ್ಲ ಅಂತ ನಾನು ಅಲ್ಲಿಗೆ ಬಂದೆ ಹುಡ್ಕೊಂಡು. ಅಲ್ಲಿಗೆ ಬರಲಾಗಿ ಎಸ್ ಐ ಟಿ ರಚನೆ ಮಾಡಲಾಗಿ ನನಗೊಂದು ಅವಕಾಶ ಸಿಕ್ತು. ಹೋಗಿ ಹೇಳೋಣ ತಡಿ ಸತ್ಯ ಬೆಳಕಿಗೆ ತರಬೇಕು. ಇಂಥ ಅನ್ಯಾಯಗಳಾಗಬಾರ್ದು. ಆ ಹುಡುಗಿನ ನಾನು ನೋಡಿದ್ದೇನೆ. ಆದರೆ ಸೌಜನ್ಯ ಅಂತ ನಾನು ಎಲ್ಲಿನೂ ಹೇಳಿಲ್ಲ, ಸೌಜನ್ಯನೇ ಅಪಹರಣ ಮಾಡಿದ್ದಾರೆ ಅಂತ ನಾನು ಮೊದಲು ಎಲ್ಲಿನೂ ಹೇಳಿಲ್ಲ. ಆ ಫೋಟೋ ನೋಡಿ ಇದೇ ಹುಡುಗಿನೇ ನಾನು ನೋಡಿದ್ದೀನಿ, ಇದೇ ಹುಡುಗಿನೇ ಅವ್ರು ಅಪಹರಣ ಮಾಡಿದ್ರು ಇಂಥವ್ರೆ. ಆಮೇಲೆ ಇನ್ನೊಂದು ಧರ್ಮಸ್ಥಳದ ಫ್ಯಾಮಿಲಿ ಇದೊಂದು ಫೋಟೋ ತೋರಿಸಿದ್ರು, ಅದರೊಳಗೆ ಒಬ್ಬ ವ್ಯಕ್ತಿ ಇದ್ದ. ಅವನು ಯಾವ ರೀತಿ ಇದ್ದ ಅಂದರೆ ವಿಜಯಪುರದಲ್ಲಿ ಸಿದ್ದೇಶ್ವರ ಸ್ವಾಮೀಜಿ ಅವರಿದ್ದರು. ಅವರ ಯೌವನದಲ್ಲಿ ವಯಸ್ಸಿನಲ್ಲಿದ್ದಾಗ ಇದ್ದರು ಸಿದ್ದೇಶ್ವರ ಸ್ವಾಮೀಜಿಯವರು. ಆ ಪ್ರವಚನಗಳನ್ನು ನಾನು ನೋಡ್ತಾ ಇರ್ತೀನಿ ಯಾವಾಗಲೂ. ಅವ್ರನ್ನ ನೋಡುವಾಗೆಲ್ಲ ಅವರು ಸಣ್ಣದಾಗಿರುವಾಗ ಯಾವಾಗ ಪ್ರವಚನ ಮಾಡ್ತಿದ್ರು ಸಣ್ಣ ಹುಡುಗನಲ್ಲಿ, ಆವಾಗ ಇವನು ನೆನಪು ಬರ್ತದೆ ನನಗೆ. ಅದನ್ನೆಲ್ಲ ನೋಡಿಕೊಂಡು ನಾನು ನೆನಪಿಟ್ಕೊಂಡು ಮತ್ತೆ ಒಂದು ಇನ್ಸಿಡೆಂಟ್ ನೆನೆಸಿದಾಗ ಎಲ್ಲ ಮರುಕಳಿಸ್ತದೆ ನನಗೆ. ಅದನ್ನು ಹೋಗಿ ಹೇಳ್ತೀನಿ. ಹೇಳಿದಾಗ ಅವರು ಅಲ್ಲಿ ಸರಿಯಾಗಿ ನಡ್ಕೊಂಡಿಲ್ಲ ನನ್ನ ಮುಂದೆ. ಅವರು ಏನು ಮಾಡಿದ್ದಾರೆ, ಇದನ್ನೆಲ್ಲ ತಿರ್ಚಿ ಸಾಕ್ಷಿ ಹೇಳಕ್ಕೆ ಬಂದವ್ರನ್ನೇ ಅಪರಾಧಿ ಮಾಡಿ ಅವ್ರ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಯಾರನ್ನ ರಕ್ಷಣೆ ಮಾಡಬೇಕು ಅವ್ರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಅಲ್ಲಿ ಎಸ್ ಐ ಟಿ ಮಾಡಿದ್ದಾರೆ. ಅವರು ಎಸ್ ಐ ಟಿಲಿ ನಡೀತಾ ಇರೋದೇ ಇದು. ಸುಜಾತ ಭಟ್ಗೆ ಸಹಾಯ ಮಾಡಿದ್ದೀವಿ, ನೀವು ಸುಜಾತ ಭಟ್ ಥರ ಅವ್ರು ಆಮೇಲೆ ಉಲ್ಟಾದರು. ಅವರು ಇಲ್ಲ ಅಂತ ಅವ್ರು ತಪ್ಪು ಒಪ್ಕೊಂಡ್ರು. ನೀವು ಪರಿಸ್ಥಿತಿನೂ ಹಂಗೆ ಆಗಬಾರ್ದು, ನೀವು ನಾವು ಹೇಳ್ದಂಗೆ ಕೇಳಿ ಅಂತ ಎಲ್ಲ ನನಗೆ ಹೇಳಿದ್ರು. ಆಮೇಲೆ ಅವನು ವಸಂತ ಗಿಳಿಯಾರ ಅವ್ನು ಪರಿಚಯ ಮಾಡಿಸ್ಕೊಡ್ತೀವಿ, ಅವರು ನಿಮಗೆ ಸಹಾಯ ಮಾಡ್ತಾರೆ ಅಂತೆಲ್ಲ ಹೇಳಿದ್ರು. ಮತ್ತು ನಾನು ಎಸ್ ಐ ಟಿಲಿ ಹೋಗಿ ಹೇಳಿಕೆ ಕೊಟ್ಟಿರೋದು ಹೊರಗಡೆ ಹೆಂಗೆ ಲೀಕ್ ಆಯಿತು? ಎಸ್ ಐ ಟಿ ಪ್ರಾಮಾಣಿಕತೆಯಿಂದ ಮಾಡ್ತಾ ಇದೆಯಾ? ಇಲ್ಲ, ಅಲ್ಲಿಗೂ ಗೊತ್ತಾಯಿತು. ಅದಕ್ಕೆ ನಾನು ಹೇಳ್ತೀನಿ, ಒಂದು ಸಲ ಹೊರ ರಾಜ್ಯದಿಂದ ತನಿಖಾಧಿಕಾರಿಗಳನ್ನು ಕರೆಸಿ ಇಲ್ಲಿ ತನಿಖೆ ಮಾಡಬೇಕು ಅನ್ನೋದು ನನ್ನೊಂದು ಉದ್ದೇಶ ಇದೆ ಸರ್. ಅಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಮತ್ತು ಉಲ್ಟಾ ಎಲ್ಲೂ ಹೊಡೆದಿಲ್ಲ ಸರ್. ನಾನು ಸೌಜನ್ಯ ಅಪಹರಣ ಆಗಿದೆ ಅಂತ ನಾನು ಎಲ್ಲಿನೂ ಹೇಳಿಲ್ಲ. ಒಂದು ಹುಡುಗಿ ಅಪಹರಣ ಆಗಿದೆ, ನಾವು ನೋಡಿದ್ದೀವಿ ಅಂತ ಆವಾಗಲೂ ಹೇಳ್ತಾ ಇದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ. ಇದನ್ನು ಎಲ್ಲಿ ಬೇಕಾದರೂ ಹೇಳ್ತೀನಿ. ಇವರು ಕೂಲಿಗೋಸ್ಕರ, ಇವ್ರು ಕೋಟಿ ತಿಂದಿದ್ದಾರಲ್ಲ, ಈ ಕೂಲಿಗೋಸ್ಕರ ಇವರು ಅವ್ರದ್ದು ಒಂದು ಪಾಸ್ ಮಾಡ್ಕೊಳ್ಳೋಕ್ಕೋಸ್ಕರ ಏನು ಮಾಡಿದ್ದಾರೆ, ಉಲ್ಟಾ ಹೊಡೆದು ಚಿಕ್ಕ ಕೆಂಪಮ್ಮನವರು ಉಲ್ಟಾ ಹೊಡೆದಿದ್ದಾರೆ. ಅವರ ಸಹೋದರನೇ ನಂಬ್ತಾ ಇಲ್ಲ. ಅವನ ಸರ್ಟಿಫಿಕೇಟು ಅವನ ನಂಬಿಕೆ ನನಗೆ ಬೇಕಾಗಿಲ್ಲ. ಇವ್ರು ಜಡ್ಜು ಅಲ್ಲ ಮತ್ತು ಕೋರ್ಟು ಅಲ್ಲ. ಇವರು ಯಾರು ನನ್ನ ಬಗ್ಗೆ ತೀರ್ಪು ಕೊಡೋಕ್ಕೆ? ಯಾರೂ ಅಲ್ಲ. ಕಣ್ಣಿಂದ ನೋಡಿದ್ದೀನಿ. ಮತ್ತೆ ಒಂದು ನಾನು ಕೆಲಸ ಮಾಡಿರೋ ಜಾಗದಲ್ಲಿ ಇದನ್ನು ತಿದ್ದಿದ್ದಾರೆ ಹೋಗಿ, ಆ ಒಂದು ಕಚಡ ಕೆಲಸ ಮಾಡಿದ್ದಾರೆ.
ನಾವು ತಿದ್ದಬೇಕು ಅಂದರೆ ನಾವೇನಾದ್ರು ಮಾಡಬೇಕು ಅಂದರೆ ನಮ್ಗೆ ಗೊತ್ತಿರುತ್ತೆ ಐಡಿಯಾ ಮಾಡಬೇಕು ಅಂತ ಆ ಕೆಲಸ. ನಿಮ್ಮದು ಸೈನು ಮತ್ತು ಎಷ್ಟು ಬದಲಾಯಿಸಿರೋದು ಏನೋ ಆಗಿದೆ ಅಂತ. ಅದೇ ಸರ್, ಅದನ್ನು ತಿದ್ದಿದ್ದಾರೆ. ಅವರು ಯಾರನ್ನೋ ಬಿಟ್ಟು ಕೆಲಸ ಮಾಡಿಸಿದ್ದಾರೆ, ಅವ್ರಿಗೆ ಸರಿಯಾಗಿ ಮಾಡೋಕ್ಕೆ ಬಂದಿಲ್ಲ. ಅದನ್ನು ಅವ್ರು ಏನು ಮಾಡಿದ್ದಾರೆ, ಎಲ್ಲ ಹೆಸರುಗಳನ್ನು ತಿದ್ದಕ್ಕೆ ಟ್ರೈ ಮಾಡಿದ್ದಾರೆ. ಆವಾಗ ಇವ್ರು ಏನು ಮಾಡಿದ್ದಾರೆ, ಅಯ್ಯೋ ಎಲ್ಲ ಹೆಸರನ್ನು ತಿದ್ದಬೇಡಮ್ಮ, ಇದು ಮಾತ್ರ ತಿದ್ದು ಅದು ಮಾತ್ರ ಅಳಿಸು ಅಂತ ಎಲ್ಲ ಮಾಡಿದ್ದಾರೆ. ಅದು ಚೆನ್ನಾಗಿ ಅಳಿಸಿದ್ದಾರೆ, ವೈಟ್ನರ್ ಹಾಕಿಲ್ಲ, ಯಾವ್ದ್ರಲ್ಲೂ ಕೆರೆದಿದ್ದಾರೆ. ಅದನ್ನು ಕೆರೆದು ತಿದ್ದಿ ಮಾಡಿ ಅದನ್ನು ಕಚಡ ಮಾಡಿ ಇಟ್ಟಿದ್ದಾರೆ. ಅದ್ರ ಬಗ್ಗೆನೂ ತನಿಖೆ ಆಗಲಿ ಸರ್. ಹಂಗೇನಾದ್ರು ಆಗೋದಾದ್ರೆ ಅದು ನಮ್ಮ ಅಧಿಕಾರಿಗಳು, ನಾನು ಅದನ್ನು ತಿದ್ದಿದಾಗ ನಮ್ಮ ಅಧಿಕಾರಿಗಳು ಇದ್ದರು. ನಮ್ಮ ಅಧಿಕಾರಿಗಳು ಕ್ಯಾಕರಿಸಿ ಉಗುದಿ ನಾನು ಹೋಗು, ನೀನು ಕೆಲಸ ಬಿಟ್ಬಿಟ್ಟು ನೀನು ಸರ್ಕಾರಿ ಕೆಲಸಕ್ಕೆ ಈ ಥರ ಮಾಡಿ ಮಸಿ ಬಳಿತಾ ಇದೆಯಾ, ನೀನು ಕೆಲಸಗಳು ಮಾಡೋ ಬಂದಿದೆಯಲ್ಲಿ ನೀನು ಅಂತ ಹೇಳಿ ಕಳಿಸ್ತಿದ್ರು ಸರಿಯಾಗಿ. ಇದಕ್ಕೆ ನಮ್ಮ ಅಧಿಕಾರಿಗಳು ಹೊಣೆಯಲ್ಲ, ಅಲ್ಲಿ ಮಾಡ್ತಾ ಇರೋ ಕೆಲಸಗಾರರು ಹೊಣೆಯಲ್ಲ, ಯಾರೋ ಗೂಢಚಾರಿಗಳು ಮಾಡಿರೋ ಕೆಲಸ ಇದು ಅಂತ ನಾನು ಎಲ್ಲ. ಇವನು ಕುತಂತ್ರ ಮಂಜುನಾಥ್ ಗೌಡ ಮಂಡ್ಯದವನೇ, ಅವನು ಮಂಡ್ಯದಲ್ಲಿ ಮೊಮ್ಮಗ. ಅವನು ಅವ್ರ ಅಪ್ಪ ಅಮ್ಮನೂ ಇಲ್ಲೇ ಇದ್ದಾರೆ ಪಾಪ. ಅವರು ಒಳ್ಳೆ ಸಭ್ಯರು, ಸುಸಂಸ್ಕೃತರು. ಅವರು ಹೋಟೆಲ್ ಇವನೊಬ್ಬ ಹುಟ್ಟಿದ್ದಾನೆ, ಇವನು ಅಂತ ಅವನೇ ಪರಿಚಯ ಮಾಡಿಕೊಟ್ಟ ನನಗೆ. ಇವನು ಇಂಥ ಕಚಡ ಕೆಲಸ ಮಾಡೋಕ್ಕೆ ಇವರೆಲ್ಲ ಒಂದು 3 ಜನ ಇದ್ದಾರೆ ಸರ್ ಇಲ್ಲಿ. ಇವನು ಅದೇ ಇವನು ಹೇಳಿದ ಶಿವಕೆಂಪಯ್ಯನೂ, ಆಮೇಲೆ ಇನ್ನೊಬ್ಬ ಇದ್ದಾನೆ, ಇವನೊಬ್ಬ. ಇವ್ರು 3 ಜನ ಸೇರಿಕೊಂಡು ಇವನು. ಯಾಕೆಂದರೆ ಈ ಶಿವಕೆಂಪಯ್ಯನೂ ನಾನು ಎಲ್ಲೆಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಿದ್ದೀನಿ ಅಲ್ಲೆಲ್ಲ ಬಂದು ನನಗೆ ನನ್ನ ಮೇಲೆ ಅವಹೇಳನಕಾರಿ ಒಂದು ಇದನ್ನು ಹೇಳಿದ್ದಾನೆ ಎಲ್ಲ ಜನಗಳ ಜೊತೆಲೂ. ಅದನ್ನೆಲ್ಲ ಅದಕ್ಕೆಲ್ಲ ಸಾಕ್ಷಿ ಇದೆ. ಬೇಕಾರೆ ಬಂದರೆ ಪ್ರತ್ಯಕ್ಷದರ್ಶಿಗಳು ಹೇಳ್ತಾರೆ, ಶಿವಕೆಂಪಯ್ಯ ಇವ್ರ ಅಣ್ಣ ಬಂದಿದ್ದ, ಈ ಥರ ಮಾಡಿದ್ದ, ಅವಳು ಸರಿ ಇಲ್ಲ, ಅವಳಿಗೆ ಕೆಲಸ ಕಿತ್ತಾಕ್ರಿ ಅಂತ ಎಲ್ಲ ಬಂದು ಹೇಳಿದ್ದಾರೆ. ಮತ್ತು ಜೊತೆಗೆ ನಾನು ಅಧಿಕಾರಿ ಯಾರು ಶಿವಲಿಂಗಪ್ಪ ಅನ್ನೋರ ಮುಂದೆ ಹೋಗಿ ನನ್ನ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನೆಲ್ಲ ಕೊಟ್ಟು ಅವ್ರು ಚೆನ್ನಾಗಿ ಉಗಿದಕ್ಕೆ ಆಕರಿಸಿ ಅವನಿಗೆ ಕಳಿಸಿದ್ದಾರೆ. ಇಷ್ಟೆಲ್ಲ ಕುತಂತ್ರ ಮಾಡಿರೋದು ಉದಾಹರಣೆಗಳಿದೆ. ಇದೇ ರೀತಿ ಅವನು ಇವಾಗ ಇದನ್ನು ಮಾಡಿ ಫೇಕ್ ಏನು ದಾಖಲೆಗಳನ್ನು ತಂದು ಮುಂದಿಟ್ಟು ನನ್ನನ್ನು ಕೂಗಿಸೋ ಪ್ರಯತ್ನ ಪಡ್ತಾ ಇದ್ದಾನೆ. ಅವನ ಹಣೆಯಲ್ಲೂ ಬರೆದಿಲ್ಲ ನನ್ನನ್ನು ಕೂಗ್ಸೋಕ್ಕೆ. ಅವ್ನು ಮಾಡಿರುವಂಥ ಹಲ್ಕ ಕೆಲಸಗಳನ್ನು ಬಯಲಿಗೆ ಎಳಿತೀನಿ. ಸಾಕ್ಷಿದಾರ ಅಂದರೆ ಬರಬೇಕು, ತನಿಖೆ ಮಾಡೋಕ್ಕೆ ಬರಬೇಕು ನನ್ನ ಜೊತೆಲಿ. ಜೀವಂತ ಸಾಕ್ಷಿಗಳು ತೋರಿಸ್ತೀನಿ ನಾನು. ಯಾಕಂದರೆ 91ಲ್ಲಿ ನಾನು SSLC ಪಾಸ್ ಮಾಡಿರೋದು ಸರ್. ಅದ್ರ ಹಿಂದೆ ಅನ್ಎಜುಕೇಟೆಡ್, ನನಗೆ ಪ್ರಾಪಂಚಿಕ ಜ್ಞಾನ ಗೊತ್ತಿರಲಿಲ್ಲ. ಅದ್ರ ಹಿಂದೆ ನಡೆದಿರೋಕ್ಕೆ ಇವನು ಮಾಡಿರುವಂಥ ಹಲ್ಕ ಕೆಲಸಗಳನ್ನು ಮುಂದೆ ಇಡ್ತೀನಿ ನಾನು. ಅದಕ್ಕೆ ಜೀವಂತ ಸಾಕ್ಷಿಗಳು ಕೊಡ್ತೀನಿ. ಇವನು ಕೊಡಲಿ ಸರ್, ನಾನು ಜೈಲಿಗೆ ಹೋಗಿದ್ದು ಬಂದಿದ್ದಕ್ಕೆ ದಾಖಲೆ ಕೊಡಲಿ. ಇವನು ಕೇಸ್ ಮಾಡಲಿ ಸರ್ ನನ್ನ ಮೇಲೆ. ನಾನು ಜೈಲಿಗೆ ಹೋಗಿದ್ದು ಬಂದಿದ್ದೆ, ಮತ್ತು ಯಾವುದೋ ಬೇರೆ ಹೆಸರು ಇಟ್ಕೊಂಡು ಕರೆಸ್ಪಾಂಡೆನ್ಸ್ ಮಾಡ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ ಎಲ್ಲ ಇವನು ದಾಖಲೆಗಳು ಕೊಟ್ಟು ನನ್ನ ಮೇಲೆ ಕೇಸ್ ಮಾಡಲಿ ಸರ್. ಅದನ್ನು ನಾನು ಫೇಸ್ ಮಾಡ್ತೀನಿ. ಇಲ್ವಾ? ಇವಾಗ ನೋಡಿ, ನಾನು ಏನು ಮಾಡ್ತೀನಿ ಅನ್ನೋದು, ಈಗ ನಾನು ಡಿಫಾಮೇಷನ್ ಕೇಸ್ ಅವ್ರ ಮೇಲೆ ಹಾಕ್ತೀನಿ ಅನ್ನೋದು ಗೊತ್ತಾದ ಮೇಲೆ ಇವರೆಲ್ಲ ಇದನ್ನೆಲ್ಲ ಮಾಡ್ತಾಯಿದ್ದಾರೆ. ಆಮೇಲೆ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದು ಬಂದ ಮೇಲೆ ಇವೆಲ್ಲ ಪ್ರಚಾರಗಳು ಬರ್ತಾಯಿದ್ದಾವೆ. ಹಿಂದೆ ಯಾಕೆ ಬರಲಿಲ್ಲ? ಹಿಂದೇನು ಮಣ್ಣು ತಿಂತಿದ್ದೆ ಇವನು? ಅದೇ ಇದನ್ನೆಲ್ಲ ಹಿಂಗೆಲ್ಲ ಕೇಳ್ಬಿಟ್ಟು ಸರ್ ಇವಾಗ ನಾನು ಇವಾಗ ಮುಂದಿನ ಕ್ರಮಕ್ಕೆ ನಾನು ರೆಡಿಯಾಗಿದ್ದೀನಿ, ಮಾಡ್ತೇನೆ ಸರ್ ಅದನ್ನು.